ಹಾಯ್ ಮಕ್ಕಳೇ, ಈ ವಿಡಿಯೋನಲ್ಲಿ ಫಸ್ಟ್ PUCಯ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರ್ನ ಒಂದು ಮುಖ್ಯವಾದ ಫಾರ್ಮುಲಾವನ್ನು ಇವತ್ತು ಡಿರೈವ್ ಮಾಡೋಣ. ಅದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ನೋಡಿ, ಈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ PUC ಕ್ವೆಶ್ಚನ್ ಪೇಪರ್ನ ಪಾರ್ಟ್ ನಲ್ಲಿ 6 ನಂಬರ್ಗೆ ಕೇಳ್ತಾರೆ. ಪ್ರತಿ ಸಲ ಕೇಳ್ತಾರೆ ಈ ಫಾರ್ಮುಲಾವನ್ನು. ಅದಕ್ಕೆ ಇದನ್ನು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ನೋಡಿ, ಇನ್ನೊಂದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾದ ಡಿರೈವೇಷನ್ನ ನಾನು NCERT ಟೆಕ್ಸ್ಟ್ ಬುಕ್ನಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಟೆಕ್ಸ್ಟ್ ಬುಕ್ನಲ್ಲಿರೋ ರೀತಿಯ ಡಿರೈವೇಷನ್ ಮಾಡೋದೇ ಒಳ್ಳೆಯದು. ಬೇರೆ ಆಲ್ಟರ್ನೇಟ್ ಡಿರೈವೇಷನ್ಸ್ ಇದ್ದರೂ ನಾವು PU ಬೋರ್ಡ್ ಎಕ್ಸಾಮ್ನಲ್ಲಿ ಬರೆಯುವಾಗ NCERT ರೆಕಮೆಂಡ್ ಮಾಡಿರೋ ಡಿರೈವೇಷನ್ ಅನ್ನೇ ಬರೆದ್ರೆ ಒಳ್ಳೆಯದು. ಈಗ ನಾನು ಅದೇ ಡಿರೈವೇಷನ್ ಅನ್ನು ತೋರಿಸ್ತಾ ಇದ್ದೀನಿ. ಈಗ ನಾವು ಒಂದು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಕನ್ಸಿಡರ್ ಮಾಡೋಣ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಆಗುತ್ತೆ. ಇಲ್ಲಿ ಒಂದು ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ವಿತ್ ಸೆಂಟರ್ ಎಟ್ ದಿ ಆರಿಜಿನ್, ಅಂದರೆ ಒಂದು ಯೂನಿಟ್ ಸರ್ಕಲ್ ಅನ್ನು ಕನ್ಸಿಡರ್ ಮಾಡೋಣ. ಆರಿಜಿನ್ ಯಾವ ಪಾಯಿಂಟ್ ಅಲ್ಲಿ ಇದೆಯಲ್ಲ ಅಲ್ಲಿ ಯೂನಿಟ್ ಸರ್ಕಲ್ ನ ಸೆಂಟರ್ ಸಹ ಬರಲಿ ಅಂತ. ಯೂನಿಟ್ ಸರ್ಕಲ್ ಅಂದ್ರೆ ಕನ್ಸಿಡರ್ ಮಾಡಿರೋ ಸರ್ಕಲ್ ನ ರೇಡಿಯಸ್ 1 ಯೂನಿಟ್ ಆಗಿರಬೇಕು ಅಂತ. ಈ ರೀತಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಮತ್ತೆ ಒಂದು ಯೂನಿಟ್ ಸರ್ಕಲ್ ಅನ್ನ ಕನ್ಸಿಡರ್ ಮಾಡಿದೀವಿ. ಈಗ ಒಂದು ಆಂಗಲ್ ಅನ್ನು ನೋಡೋಣ. ಏನಂದ್ರೆ ಆಂಗಲ್ ಎಕ್ಸ್, ಇದು ಎಲ್ಲಿದೆ? ಇದು ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ, ಅಂದ್ರೆ ಆಂಗಲ್ ಪಾಸಿಟಿವ್ ಆಗಿದೆ. ನೋಡಿ, ಆಂಗಲ್ ಎಕ್ಸ್ ಅನ್ನ ಕನ್ಸಿಡರ್ ಮಾಡಿದೀವಿ. ಈ ಸರ್ಕಲ್ ಮತ್ತೆ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮೀಟ್ ಆಗ್ತಿರೋ ಪಾಯಿಂಟ್ ನ P4.4 ಅಂತ ತಗೊಂಡಿದೀವಿ. ಮತ್ತೆ ಈ ಆಂಗಲ್ ಎಕ್ಸ್ ಫಾರ್ಮ್ ಆಗಿದೆಯಲ್ಲ ಆ ಲೈನು ಮತ್ತೆ ಸರ್ಕಲ್ ಕೋಇನ್ಸೈಡ್ ಆಗ್ತಾ ಇರೋ ಪಾಯಿಂಟ್ ಅನ್ನ P1 ಅಂತ ತಗೊಂಡಿದೀವಿ. ಸೊ ಆಂಗಲ್ ಎಕ್ಸ್ ಏನಾಗತ್ತೆ? P4O P1 ಆಗತ್ತೆ. ನಾವು ಕನ್ಸಿಡರ್ ಮಾಡ್ತಾ ಇರೋ ಮೊದಲನೇ ಆಂಗಲ್. ಈಗ ಎರಡನೇ ಆಂಗಲ್ ಕನ್ಸಿಡರ್ ಮಾಡೋಣ. ಯಾವುದು? P1O P2, ಅದು ಆಂಗಲ್ ವೈ. ಇದನ್ನ ಕನ್ಸಿಡರ್ ಮಾಡೋಣ ನಾವು. ನೋಡಿ, ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಆಂಗಲ್ ವೈ ಆಗತ್ತೆ. ಅವಾಗ ಈ ಆಂಗಲ್ ನೋಡಿ ಏನಾಗತ್ತೆ ಅಂತ, ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ P4O P2 ಏನಾಗತ್ತೆ? ಆಂಗಲ್ ಎಕ್ಸ್ ಪ್ಲಸ್ ವೈ ಆಗತ್ತೆ. ಸೊ P4O P2 ಏನಾಗತ್ತೆ? ಆಂಗಲ್ ಎಕ್ಸ್ ಪ್ಲಸ್ ವೈ ಆಗತ್ತೆ. ಇನ್ನೂ ಒಂದು ಆಂಗಲ್ ಕನ್ಸಿಡರ್ ಮಾಡೋಣ. ಅದು P4O P3 ಅದೆಷ್ಟಾಗಿದೆ? -y ಆಂಗಲ್ ಆಗಿರತ್ತದು. ಅಂದ್ರೆ ಈ y ಎಷ್ಟಿತ್ತಲ್ಲ ಅಷ್ಟೇ ಇರುತ್ತೆ. ಇಲ್ಲಿ y 45 ಇದ್ರೆ ಇದು -45 ಆಗತ್ತೆ. ಯಾಕೆ ಇದು -45 ಆಗತ್ತೆ ಅಂದ್ರೆ ಇದು ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ, ಇದು ಉಲ್ಟಾ ಬಂದಿದೆ ಹೀಗೆ ಡೈರೆಕ್ಷನ್. ಈ ರೀತಿಯ ಒಂದು ಆಂಗಲ್ ಅನ್ನ ನಾವು ಕನ್ಸಿಡರ್ ಮಾಡಿದೀವಿ. ಅದಕ್ಕೆ -y ಅಂತ ಅದನ್ನ ಕನ್ಸಿಡರ್ ಮಾಡೋಣ. ಅದ್ಯಾವುದು? P4O P3, ಅದು -y ಆಂಗಲ್ ಗಳಾಗಿದೆ. ಈಗ ಈ ಪಾಯಿಂಟ್ಸ್ಗಳು P1, P2, P3, P4 ಅದರ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂತ ನೋಡೋಣ. ಮೊದಲು P1 ನೋಡೋಣ. ಆಂಗಲ್ ಎಕ್ಸ್ ಇದೆ, ಈ ಲೈನ್ ಹೋಗಿ ಸರ್ಕಲ್ ನ ಮೀಟ್ ಆಗ್ತಾ ಇರೋ ಪಾಯಿಂಟ್ P1 ಆಗಿದೆ. ಇಲ್ಲಿ ಏನಾಗುತ್ತೆ? ಯಾವ ಆಂಗಲ್ ಫಾರ್ಮ್ ಆಗಿದೆಯಲ್ಲ ಆ ಆಂಗಲ್ ಇಲ್ಲಿ ಬರುತ್ತೆ. ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗತ್ತೆ. ನೋಡಿ ಮಕ್ಕಳೇ, ನಾವು ಈ ಹಿಂದೆನೆ ಅರ್ಥ ಮಾಡ್ಕೊಂಡಿದೀವಿ. ಕೋಆರ್ಡಿನೇಟ್ ಸಿಸ್ಟಮ್ ನ ಯಾವುದೇ ಪಾಯಿಂಟ್ ಅನ್ನ ನಾವು ಅಂದ್ರೆ ಎಕ್ಸ್ ವೈ ರೂಪದಲ್ಲಿರೋ ಪಾಯಿಂಟ್ ಅನ್ನ ನಾವು ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು, ಕಾಸ್ ಎಕ್ಸ್ ಸೈನ್ ಎಕ್ಸ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಅದೇ ರೀತಿ ನಾವಿಲ್ಲಿ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಇಲ್ಲಿ ಆಂಗಲ್ ಎಕ್ಸ್ ಆಗಿರೋದ್ರಿಂದ ಪಾಯಿಂಟ್ P1 ಕೋಆರ್ಡಿನೇಟ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ. ಇಲ್ಲೇನಾಗತ್ತೆ? ಇದು ಆಂಗಲ್ ಎಕ್ಸ್ ಪ್ಲಸ್ ವೈ ಅಲ್ವಾ? ಹಾಗಾಗಿ ಪಾಯಿಂಟ್ P2 ನ ಕೋಆರ್ಡಿನೇಟ್ಸ್ ಏನಾಗತ್ತೆ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಗತ್ತೆ. ಅದನ್ನ ಇಲ್ಲಿ ಬರ್ದಿದೀವಿ. ಈಗ ಪಾಯಿಂಟ್ P3 ಕೋಆರ್ಡಿನೇಟ್ಸ್ ಏನಾಗತ್ತೆ ನೋಡೋಣ. ಆಂಗಲ್ -y ಇದೆ, ಹಾಗಾಗಿ ಕಾಸ್ ಆಫ್ -y ಸೈನ್ ಆಫ್ -y ಆಗತ್ತೆ ಇದ್ರ ಕೋಆರ್ಡಿನೇಟ್ಸ್. ಈಗ P4 ದ ಕೋಆರ್ಡಿನೇಟ್ಸ್ ಏನಾಗತ್ತೆ? 1 ಯೂನಿಟ್ ನ ಸರ್ಕಲ್ ಕನ್ಸಿಡರ್ ಮಾಡಿರೋದ್ರಿಂದ OP4 ಏನಾಗತ್ತೆ? 1 ಆಗತ್ತೆ. 0 ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0 ಆಗಿರೋದ್ರಿಂದ P4 ನ ಕೋಆರ್ಡಿನೇಟ್ಸು 1, 0 ಆಗುತ್ತೆ. ಈ ಆಂಗಲ್ಗಳನ್ನು ಕನ್ಸಿಡರ್ ಮಾಡಿದ್ಮೇಲೆ ಈಗ ನಾವು P1 ಮತ್ತೆ P3 ನ ಜಾಯಿನ್ ಮಾಡೋಣ. ಆಮೇಲೆ P2 P4 ನ ಜಾಯಿನ್ ಮಾಡೋಣ. ನೋಡಿ, ಇಲ್ಲಿ ಮಾಡಿದ್ದೀವಿ. P1 P3 ಮತ್ತೆ P2 P4 ನ ಜಾಯಿನ್ ಮಾಡಾಗಿದೆ. ಈಗ ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗಿದೆ, ಅದನ್ನ ಕನ್ಸಿಡರ್ ಮಾಡೋಣ. ಯಾವೆರಡು ಟ್ರಯಾಂಗಲ್ ನೋಡಿ, ಇಲ್ಲಿ P1O P3 ಈ ಟ್ರಯಾಂಗಲ್ ಒಂದು, P1O P3 ಮತ್ತೆ P2O P4, ಯಾವುದು? P2O P4 ಎರಡು ಟ್ರಯಾಂಗಲ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಈಗ ನೋಡಿ, OP1 ಏನು? ಇದು ಯೂನಿಟ್ ಸರ್ಕಲ್ ನ ರೇಡಿಯಸ್ ಆಗಿದೆ, ಅಂದ್ರೆ 1 ಯೂನಿಟ್. OP1 1 ಯೂನಿಟ್ ಆಗಿದೆ. OP3 ಇದೇನಾಯ್ತು? ಮತ್ತೆ ರೇಡಿಯಸ್. OP2 ಇದು ಸಹ ರೇಡಿಯಸ್. ಇದು OP4 ಇದು ಸಹ ರೇಡಿಯಸ್, 1 ಯೂನಿಟ್ ಆಗಿದೆ. ಸೊ ಅವಾಗ ಏನಾಯ್ತು? ಈ ಎರಡು ಟ್ರಯಾಂಗಲ್ ನಾವು ಕನ್ಸಿಡರ್ ಮಾಡಿದ ಎರಡು ಟ್ರಯಾಂಗಲ್ ನ ಎರಡು ಸೈಡ್ಗಳು ಸಮ ಆಯ್ತು.
ಅಲ್ವಾ? ಈಗ ನಾವು ಆಂಗಲ್ P1OP3 ತಗೊಳ್ಳೋಣ. P1OP3 ತಗೊಂಡ್ರೆ ನಮಗೆ ಈ ಆಂಗಲ್ ಗೊತ್ತಿಲ್ಲ, ಯಾವುದು P2OP3 ನಮಗೆ ಗೊತ್ತಿಲ್ಲ, ಯಾವುದು P2OP3 ಆಂಗಲ್ ನಮಗೆ ಗೊತ್ತಿಲ್ಲ. P1OP3 ಅನ್ನ ಆಂಗಲ್ P1OP2 ಇದು ಗೊತ್ತಿದೆಯಲ್ಲ ನಮಗೆ, P1OP2 ಆಂಗಲ್ Y, ಈ ಆಂಗಲ್ ಗೊತ್ತಿದೆ, ಅದು ಪ್ಲಸ್ ಈ ಗೊತ್ತಿಲ್ಲದೆ ಇರೋ ಆಂಗಲ್ P2OP3 ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಆಂಗಲ್ P1OP2 ಪ್ಲಸ್ ಆಂಗಲ್ P2OP3 ಅಂತ ಬರ್ಕೊಂಡ್ವಿ. ಅವಾಗ ಏನಾಯ್ತು, ಇದು ಆಂಗಲ್ Y ಗೊತ್ತಿದೆ, ಕನ್ಸಿಡರ್ ಮಾಡಿದ್ವಿ ನಾವು. ಇದು ಗೊತ್ತಿಲ್ಲದೆ ಇರೋ ಆಂಗಲ್ಲು, ಅದು ಆಂಗಲ್ ಫಿಕ್ಸ್ಡ್ ಅಲ್ಲ ಅದ್ರ ವ್ಯಾಲ್ಯೂ. ಈಗ ಈ ಆಂಗಲ್ ತಗೊಳ್ಳೋಣ, ಯಾವುದು P2OP4 ಕನ್ಸಿಡರ್ ಮಾಡಿದ್ರೆ ಮತ್ತೇನಾಗತ್ತೆ ನೋಡಿ, ಈ ಆಂಗಲ್ ನಮಗೆ ಗೊತ್ತಿಲ್ಲ, ಆದರೆ ಇದೇ ಗೊತ್ತಿದೆ, ಈ ಆಂಗಲ್ ಗೊತ್ತಿದೆ, ಅಷ್ಟು -Y ಅಂದರೆ P4OP3 -Y ಆಗಿದೆ. ಯಾವುದು P4OP3 -Y, ಇದು ಗೊತ್ತಿಲ್ಲ ಆಂಗಲ್. ಈ ಎರಡು ಇದಕ್ಕೂ ನೋಡಿ, ಆ ಆಂಗಲ್ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಇದು -Y ಆಯಿತು. ಅಂದರೆ ಇದು 45 ಡಿಗ್ರಿ ಇದ್ದರೆ ಇದು -45 ಡಿಗ್ರಿ ಆಗುತ್ತೆ. ಆ್ಯಂಗಲ್ನ ವ್ಯಾಲ್ಯೂ ಸೇಮು, ಡೈರೆಕ್ಷನ್ ಮಾತ್ರ ವಿರುದ್ಧವಾಗಿದೆ ಅಷ್ಟೇ. ಅವಾಗ ಇದರಿಂದ ನಮ್ಗೆ ಇದು ನೋಡಿದಾಗ ನಮ್ಗೆ ಏನು ಅರ್ಥ ಆಗುತ್ತೆ ಹೇಳಿ, ಇಲ್ಲಿ 45 ಪ್ಲಸ್ ಒಂದು ಆ್ಯಂಗಲ್ ಥೀಟಾ ಇಟ್ಕೊಂಡ್ರೆ ಇಲ್ಲಿ -45 ಪ್ಲಸ್ ಆ್ಯಂಗಲ್ ಥೀಟಾ. ಅಂದ್ರೇನರ್ಥ, ಆ್ಯಂಗಲ್ P1OP3 ಈಕ್ವಲ್ ಟು ಆ್ಯಂಗಲ್ P2OP4 ಅಂತ ಅರ್ಥ. ಅಂದರೆ ಆ್ಯಂಗಲ್ P1OP3 ಈಕ್ವಲ್ ಟು P2OP4 ಅಂತ. ಅಂದರೆ ಎರಡು ಸೈಡು ಒಂದು ಆ್ಯಂಗಲ್ ಸಮ ಅಂದ ತಕ್ಷಣ ನಾವೇನಂತ ಹೇಳ್ಬೋದು, ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಅಂತ ಹೇಳಬಹುದು. ನಾವು ಕನ್ಸಿಡರ್ ಮಾಡಿದ್ವಲ್ಲ ಎರಡು ಟ್ರಯಾಂಗಲ್, P1OP3 ಮತ್ತು P2OP4 ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಅಂತ ಆಯಿತು. ತಕ್ಷಣವೇ ನಾವೇನಂತ ಹೇಳಬಹುದು, P1P3 ಈಕ್ವಲ್ ಟು P2P4 ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಈಗ ಇವೆರಡು ಈಕ್ವಲ್ ಅಂತ ಗೊತ್ತಾದ್ಮೇಲೆ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ನೋಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳಿ, ಎರಡು ಪಾಯಿಂಟ್ಗಳದ್ದು ಹೋಲ್ ಸ್ಕ್ವೇರ್ ತಗೋಬಹುದು, ಅಥವಾ ಬರೀ ಆ ಎರಡು ಪಾಯಿಂಟ್ನ ಡಿಸ್ಟೆನ್ಸ್ ತಗೊಂಡ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ. ನಾವು ಸ್ಕ್ವೇರ್ ರೂಟ್ ಬದಲಾಗಿ ಸ್ಕ್ವೇರ್ ತೋರಿಸಿದ್ದೀನಿ. P1 P2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆ ಪಾಯಿಂಟ್ಸ್ನ ಕೋಆರ್ಡಿನೇಟ್ಗಳು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿವೆರಡು ಅದ್ರ ಬದಲಾದರೂ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಇದು ಹೋಲ್ ಸ್ಕ್ವೇರ್ ಇರೋದ್ರಿಂದ. ಈಗ P1 P3ಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಣ. P1 P3 ಆಗಿ ಎರಡು ಪಾಯಿಂಟ್ಗಳ ಕೋಆರ್ಡಿನೇಟ್ಸ್ನ ಗಮನಿಸಬೇಕು, ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ದೀವಿ. P1 P3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ, x2 - x1 ಅಥವಾ x1 - x2 ಯಾವುದಾದ್ರೂ ತಗೊಳ್ಳಿ, cos x ಮೈನಸ್ ಕಾಸ್ ಆಫ್ -y ಬಂತು. ಈ ಎರಡು ಪಾಯಿಂಟ್ಗಳ ಕೋಆರ್ಡಿನೇಟ್ಸ್ನ ಎಕ್ಸ್ ಕೋಆರ್ಡಿನೇಟ್ ತಗೊಂಡಿದ್ದೀವಿ ಮೊದಲು. ಆಮೇಲೇನು, ಈಗ sin x ಮೈನಸ್ ಸೈನ್ ಆಫ್ -y ಹೋಲ್ ಸ್ಕ್ವೇರ್, ಇದಕ್ಕೂ ಹೋಲ್ ಸ್ಕ್ವೇರ್, ಇದಕ್ಕೂ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾವನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ದೀವಿ. ಯಾವ ಎರಡು ಪಾಯಿಂಟ್ಗಳಿಗೆ, P1 P3 ಪಾಯಿಂಟ್ಗಳಿಗೆ. ಈಗ ನೋಡಿ, ಸೈನ್ ಆಫ್ -x ಇಸ್ ಮೈನಸ್ ಸೈನ್ x ಅಲ್ವಾ, ಕಾಸ್ ಆಫ್ -y ಕಾಸ್ y ಆಗಿದೆ. ಇಲ್ಲಿ ಸೈನ್ ಆಫ್ -y ಮೈನಸ್ ಸೈನ್ y ಆಗುತ್ತೆ. ಅದಕ್ಕೆ ಕಾಸ್ x ಮೈನಸ್ ಕಾಸ್ y ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ x ಪ್ಲಸ್ ಸೈನ್ y ಹೋಲ್ ಸ್ಕ್ವೇರ್ ಆಯಿತು. ಇಲ್ಲಿ ಮೈನಸ್ ಹೊರಗಡೆ ಬಂದಿದ್ದಕ್ಕೆ ಇಲ್ಲಿ ಪ್ಲಸ್ ಆಯಿತು. ಈಗ ಇದನ್ನು a+b ಆ್ಯಂಡ್ a-b ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ cos square x plus cos square y minus 2 cos x into cos y plus sin square x plus sin square y into 2 sin x into sin y ಬಂದಿದೆ. ಈಗ ರೀಅರೇಂಜ್ ಮಾಡೋಣ. ಇದನ್ನು ನಮಗೆ ಬೇಕಾದ ಫಾರ್ಮಿಗೆ ತೊಗೊಂಡ್ರೆ ಏನಾಗುತ್ತೆ ನೋಡಿ, sin square x plus cos square x is equal to 1. ನಮಗೆ ಗೊತ್ತಿದೆ sin square theta plus cos square theta is equal to 1 ಅಂತ. ಅದಾಯಿತು. ಮತ್ತು ಕಾಸ್ ಸ್ಕ್ವೇರ್ ವೈ ಇದೆಯಲ್ಲ, ಅದನ್ನು ಸೈನ್ ಸ್ಕ್ವೇರ್ ವೈ ಜೊತೆ ಪೇರ್ ಮಾಡಿದಾಗ ಸೈನ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಅಗೇನ್ 1 ಆಯಿತು. ಮತ್ತು ಉಳಿದ ಎರಡು ಟರ್ಮ್ಗಳನ್ನು ಹಾಗೆ ಬರೆಯೋಣ. ಏನು, -2 cos x ಇಂಟು ಕಾಸ್ ವೈ ಪ್ಲಸ್ 2 sin x ಇಂಟು ಸೈನ್ ವೈ ಹಾಗೆ ಬರೆದಿದ್ದೀವಿ. ಇವಾಗ ಇಲ್ಲಿ 1 + 1 ಏನಾಯಿತು, 2 ಅಲ್ವಾ. 2 - 2 cos x cos y ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಆಯಿತು. ಇಲ್ಲಿ ನೆಗೆಟಿವ್ ಸೈನನ್ನು ಹೊರಗಡೆ ತೆಗೆದಿದ್ದಕ್ಕೆ ಇಲ್ಲೂ ನೆಗೆಟಿವ್ ಆಗಿದೆ, ಇಲ್ಲಿ ಪ್ಲಸ್ ಇದ್ದಿದ್ದು ನೆಗೆಟಿವ್ ಆಗಿದೆ. ಡಿಸ್ಟೆನ್ಸ್ P1ಗೆ P3ಗೆ ಇರೋ ಡಿಸ್ಟೆನ್ಸ್ ನಮಗೆ ಇವಾಗ ಬಂದಿರೋದು. P2 P4ಗೆ ಇರೋ ಡಿಸ್ಟೆನ್ಸನ್ನು ನಾವೀಗ ಕಂಡುಹಿಡಿಯೋಣ. ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಯಾವುದಕ್ಕೆ, P2 ಮತ್ತು P4ನ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಸೊ P2 P4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಎರಡು ಪಾಯಿಂಟ್ಗಳು 1 ಮೈನಸ್ ಕಾಸ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಯಿತು. ನೋಡಿ, ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಬರೆದಿದ್ದೀನಿ. ಪ್ಲಸ್ 0 ಮೈನಸ್ ಸೈನ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಗಿದೆ ಅಲ್ವಾ. 0 ಮೈನಸ್ ಸೈನ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್. 1 ಮೈನಸ್ ಕಾಸ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ x ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಗಿದೆ. ಇದನ್ನು a-b ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ. 1 ಪ್ಲಸ್ ಕಾಸ್ ಸ್ಕ್ವೇರ್ x ಪ್ಲಸ್ ವೈ ಮೈನಸ್ 2 ಕಾಸ್ ಆಫ್ x ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಆಫ್ x ಪ್ಲಸ್ ವೈ.
ಇವಾಗ ನೋಡಿ ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಟರ್ಮನ್ನು ಗ್ರೂಪ್ ಮಾಡಿದಾಗ ಏನಾಗುತ್ತೆ, ನಮಗೆ 1 ಬರುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1 ಫಾರ್ ಆಲ್ ಆ್ಯಂಗಲ್ಸ್. ಅವಾಗ ಏನಾಗುತ್ತೆ 1 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ 1. ಇದು ಈ ಟರ್ಮು ಇವೆರಡು 1 ಆಗುತ್ತೆ. ಈಗ 1 ಪ್ಲಸ್ 1 2 ಮೈನಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬರುತ್ತೆ. ಇದು P2 P4ನ ಮಧ್ಯೆ ಇರೋ ಡಿಸ್ಟೆನ್ಸ್ನ ಸ್ಕ್ವೇರು. ಈಗ ನಮ್ಗೆ ಆಲ್ರೆಡಿ ಗೊತ್ತು P1 P3 ಇಸ್ ಈಕ್ವಲ್ ಟು P2 P4 ಅಂತ. ಅಂದರೆ ಈ ಎರಡು ಡಿಸ್ಟೆನ್ಸು ಸೇಮ್ ಅಂತ. P1 P3 ಡಿಸ್ಟೆನ್ಸ್ಗೂ P2 ಮತ್ತು P4ನ ಡಿಸ್ಟೆನ್ಸ್ ಎರಡು ಒಂದೇ. ಆವಾಗ ಇದರದ್ದು ಸ್ಕ್ವೇರ್ ಸಹ ಒಂದೇ ಆಗುತ್ತೆ, ಡಿಸ್ಟೆನ್ಸ್ನ ಸ್ಕ್ವೇರು. ಅದಕ್ಕೆ ನಾವೇನು ಮಾಡಿದ್ವಿ, ಹಿಂದಿನ ಪೇಜ್ನಲ್ಲಿ ಕಂಡುಹಿಡಿದಿದ್ವಲ್ಲ P1 P3 ಅದನ್ನು ಮತ್ತು P2 P4ನ ಡಿಸ್ಟೆನ್ಸ್ನ ಸ್ಕ್ವೇರನ್ನು ಈಕ್ವೇಟ್ ಮಾಡಿದ್ದೀವಿ. ಅವಾಗ ಏನಾಗುತ್ತೆ, ಈ 2 ಕ್ಯಾನ್ಸಲ್ ಆಗಿ, ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಗಿ, ಮತ್ತು 2 ಕ್ಯಾನ್ಸಲ್ ಆಗಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಆಗತ್ತೆ. ಮಕ್ಕಳೇ, ಈ ಡಿರೈವೇಷನ್ನ ಖಂಡಿತ ಕಲ್ತ್ಕೊಳ್ಳಿ. ಇದು 5 ನಂಬರ್ಗೆ ಕೇಳ್ತಾರೆ. ಆ್ಯಕ್ಚುಲಿ ಇದು 6 ನಂಬರ್ನ ಪ್ರಶ್ನೆ. ಇದಾದ ಮೇಲೆ ಒಂದು ಸಣ್ಣ ಪ್ರಶ್ನೆ ಕೇಳಿರ್ತಾರೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಯಿಂದ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮಾಡೋದು ಹೇಗೆ. ಆ ರೀತಿ 1 ಮಾರ್ಕ್ದು ಒಂದು ಪ್ರಶ್ನೆ ಕೇಳ್ತಾರೆ. ಅದು ಇಂಥದೇ ಪ್ರಶ್ನೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇದನ್ನು ಕಲ್ತ್ಕೊಂಡ್ರೆ ನೀವು 5 ನಂಬರು ನಿಮಗೆ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ ಇದು. ನೋಡಿ, ಇದನ್ನ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಒಂದು ಯೂನಿಟ್ ಸರ್ಕಲ್ ಕನ್ಸಿಡರ್ ಮಾಡಿ. ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ ಎಕ್ಸ್ ವೈ ಮತ್ತು ಮೈನಸ್ ವೈ ತಗೊಂಡ್ವಿ. ಆಮೇಲೆ ಈ 2 ಟ್ರಯಾಂಗಲ್ಗಳನ್ನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಅದಾದಮೇಲೆ P1 P3 P2 P4 ಎರಡು ಸೇಮ್ ಅಂತ ಅಂದ್ಕೊಂಡು ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ದೀವಿ. ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡು ಹಿಡಿದ್ವಿ. ಅಷ್ಟೇ ನಾವು ಮಾಡಿದ್ದು. ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ವಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಈಕ್ವೇಟ್ ಮಾಡಿದ್ವಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಎರಡನ್ನೂ ಈಕ್ವೇಟ್ ಮಾಡಿದ್ದಕ್ಕೆ ನಮಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಬಂದ್ಬಿಡ್ತು. ಸೊ ಬಹಳ ಸುಲಭ ಇದೆ. ಈ ಒಂದು 4 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಡಯಾಗ್ರಾಮ್ನಲ್ಲಿ ಸುಮಾರು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ. ಇದನ್ನು ಬರೆದು ಕಲ್ತ್ರೆ ಅವಾಗ ನಿಮಗೆ ಕನ್ಫ್ಯೂಷನ್ ಇರಲ್ಲ.